ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಮನಿ ಪ್ಲಾಂಟನ್ನು ಅತ್ಯಂತ ಶುಭ ಸಂಪತ್ತನ್ನು ಆಕರ್ಷಿಸುವಂತಹ ಗಿಡಗಳಲ್ಲಿ ಒಂದು ಎನ್ನಲಾಗಿದೆ. ಇದನ್ನು ಮನೆಯಲ್ಲಿ ಇಡುವುದರಿಂದ ಹಣ ಹೆಚ್ಚಾಗುವುದಲ್ಲದೆ ನಕಾರಾತ್ಮಕತೆಯನ್ನು ಕೂಡ ಮನೆಯಿಂದ ದೂರವಿರಿಸುತ್ತದೆ. ಆದರೆ ಇದನ್ನು ಎಲ್ಲಿ ಇಡಬೇಕು, ಯಾವ ದಿಕ್ಕಿನಲ್ಲಿ ಇಡುವುದು ಎನ್ನುವುದು ಹಲವರಿಗೆ ಗೊಂದಲವನ್ನು ತರಿಸುತ್ತದೆ. ಏಕೆಂದರೆ ಮನಿ ಪ್ಲಾಂಟನ್ನು ಸರಿಯಾದ ಸ್ಥಳದಲ್ಲಿ ಇರಿಸುವುದು ಬಹಳ ಮುಖ್ಯ. ಇಲ್ಲದೆ ಹೋದರೆ ನೆಗೆಟಿವಿಟಿಯನ್ನು ಮನೆಗೆ ತರುತ್ತದೆ. ಹಾಗೆಯೇ ಹಣದ ಸಮಸ್ಯೆಯನ್ನು ತಂದೊಡ್ಡುತ್ತದೆ. ಸರಿಯಾದ ದಿಕ್ಕಿನಲ್ಲಿ ಇಡುವುದರಿಂದ ಇದು ನಿಮಗೆ ಸಂಪತ್ತು, ಸಮೃದ್ಧಿಯನ್ನು ತರಿಸುತ್ತದೆ. ಹಾಗಾದರೆ ಮನಿ ಪ್ಲಾಂಟನ್ನು ಯಾವ ದಿಕ್ಕಿನಲ್ಲಿ ಹೇಗೆ ಇರಿಸಬೇಕು ಎನ್ನುವುದನ್ನು ನೋಡೋಣ. ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಎಲ್ಲರೂ ಹೇಳುವಂತೆ ಹಣವನ್ನು, ಸಂಪತ್ತನ್ನು ಮನೆಯಲ್ಲಿ ಹೆಚ್ಚಿಸುವ ಗಿಡಗಳಲ್ಲಿ ಈ ಮನಿ ಪ್ಲಾಂಟ್ ಅತ್ಯುತ್ತಮ ಪ್ಲಾಂಟ್ ಎನ್ನಲಾಗಿದೆ. ಈ ಮನಿ ಪ್ಲಾಂಟ್ ಅದೃಷ್ಟವನ್ನು ತಂದುಕೊಡುವಂತಹ ಸಸ್ಯ. ಅಲ್ಲದೆ ಈ ಮನಿ ಪ್ಲಾಂಟ್ ಗಿಡವು ಮನೆಯಲ್ಲಿ ಎಷ್ಟು ಸೊಂಪಾಗಿ ಹಸಿರಾಗಿ ಬೆಳೆಯುತ್ತದೆಯೋ ಅಷ್ಟು ಹಣವನ್ನು, ಸಂಪತ್ತನ್ನು ಹೊತ್ತು ತರುತ್ತದೆ. ಅದರ ಹಚ್ಚ ಹಸಿರು ಎಲೆಗಳು ನೋಡುವುದಕ್ಕೆ ಎಷ್ಟು ಹಸಿರಾಗಿ ಸುಂದರವಾಗಿ ಕಾಣುತ್ತದೆಯೋ ಅಷ್ಟು ಮನಸ್ಸಿಗೆ ಶಾಂತಿಯನ್ನು ಒದಗಿಸುತ್ತದೆ ಮತ್ತು ಒತ್ತಡಗಳನ್ನು ಕಡಿಮೆ ಮಾಡುತ್ತದೆ. ಇದನ್ನು ನೀವು ಒಂದು ವಾಸ್ತು ಪ್ರಕಾರ ಸರಿಯಾದ ಡೈರೆಕ್ಷನ್ನಲ್ಲಿ, ಅಂದರೆ ದಿಕ್ಕಿನಲ್ಲಿ ಇರಿಸಿದರೆ ಅದು ಒಳ್ಳೆಯ ಪರಿಣಾಮಕಾರಿ ಕೆಲಸ ಮಾಡಲು ಶುರು ಮಾಡುತ್ತದೆ. ಅಷ್ಟೇ ಅಲ್ಲ, ಒಳ್ಳೆಯ ಆರೋಗ್ಯವನ್ನು ಮನೆಯ ಸದಸ್ಯರಿಗೆ ನೀಡುತ್ತದೆ. ಇನ್ನು ಕೆಲವರು ಈ ಮನಿ ಪ್ಲಾಂಟ್ ಉಡುಗೊರೆಯಾಗಿ ನೀಡಿದರೆ ಅಥವಾ ಯಾರಾದರೂ ತಮ್ಮ ಮನೆಯಿಂದ ಈ ಮನಿ ಪ್ಲಾಂಟನ್ನು ನಮಗೆ ನೀಡಿದರೆ ತುಂಬ ಒಳ್ಳೆಯ ಶುಭ ಫಲ ತರುತ್ತದೆ ಎಂದು ನಂಬುತ್ತಾರೆ. ಆದರೆ ಇದು ಮುಖ್ಯವಲ್ಲ. ಈ ಮನಿ ಪ್ಲಾಂಟ್ ಹಚ್ಚ ಹಸಿರಾಗಿರುವುದು ಮುಖ್ಯ. ಇದನ್ನು ನೀವು ಕೊಂಡುಕೊಳ್ಳಬಹುದು ಅಥವಾ ಇತರರ ಮನೆಯಿಂದ ತಂದು ಮನೆಯಲ್ಲಿ ನೆಡಬಹುದು. ಆದರೆ ಎಲೆಗಳು ಹಸಿರಾಗಿರಬೇಕು, ಒಣಗಿರಬಾರದು. ಸದಾ ಹಸಿರಾಗಿರುವಂತೆ ಈ ಗಿಡವನ್ನು ನೋಡಿಕೊಳ್ಳಬೇಕು. ಹಾಗಾದರೆ ಇದನ್ನು ಕೊಂಡುಕೊಳ್ಳಲು ಶುಭ ದಿನ ಯಾವುದು? ಹೌದು ಸ್ನೇಹಿತರೆ, ಈ ಗಿಡವನ್ನು ಶುಭ ಶುಕ್ರವಾರದಂದು ನೀವು ಮನೆಗೆ ತಂದರೆ ತುಂಬ ಒಳ್ಳೆಯದು. ಏಕೆಂದರೆ ಶುಕ್ರವಾರವು ತಾಯಿ ಮಹಾಲಕ್ಷ್ಮಿ ವಾರ. ಆದ್ದರಿಂದ ಈ ದಿನವೇ ಮನೆಗೆ ಈ ಮನಿ ಪ್ಲಾಂಟ್ ಗಿಡವನ್ನು ತರಬೇಕು. ಹಾಗೆಯೇ ಈ ಮನಿ ಪ್ಲಾಂಟನ್ನು ಸ್ವಲ್ಪ ಎತ್ತರದ ಸ್ಥಳದಲ್ಲಿ ಇರಿಸಬೇಕು. ಅದರ ಬಳ್ಳಿಯು ಮೇಲಕ್ಕೆ ಚಾಚುವಂತೆ ನೋಡಿಕೊಳ್ಳಿ. ಇದು ನಿಮ್ಮ ಹಣದ ಬೆಳವಣಿಗೆಯನ್ನು ಸೂಚಿಸುತ್ತದೆ. ಹಾಗೆಯೇ ಹಣವನ್ನು, ಸಂಪಾದನೆಯನ್ನು ಹೆಚ್ಚಿಸುತ್ತದೆ. ಇದರ ಬಳ್ಳಿ ಕೆಳಗೆ ಬರುವಂತೆ ಇಡುವುದು ಶುಭ ಸಂಕೇತವನ್ನು ಸೂಚಿಸುವುದಿಲ್ಲ. ಹಾಗೆಯೇ ಇದು ಸಂಪತ್ತಿಗೆ ಒಳ್ಳೆಯ ಸಂಕೇತವೂ ಅಲ್ಲ. ಹಣ ಬರುವುದಕ್ಕೆ ತಡೆಯಾಗುತ್ತದೆ. ಈ ಮನಿ ಪ್ಲಾಂಟ್ ಇರಿಸಲು ಸಾಮಾನ್ಯವಾಗಿ ಒಳ್ಳೆಯ ದಿಕ್ಕು ಎಂದರೆ ಸೌತ್ ಈಸ್ಟ್. ಏಕೆಂದರೆ ಇದು ಸಂಪತ್ತಿನ ಮೂಲೆಯಾಗಿದೆ. ಆಗ್ನೇಯ ದಿಕ್ಕು ಸಾರ್ವತ್ರಿಕ ಸಂಪತ್ತಿನ ಮೂಲೆ ಎಂದು ಹೇಳಲಾಗಿದೆ. ಅದೇ ನೀವು ಪೂರ್ವ ದಿಕ್ಕಿನಲ್ಲಿ ಈ ಮನಿ ಪ್ಲಾಂಟನ್ನು ಇರಿಸಿದರೆ ಅದರ ಜೊತೆ ಒಂದು ಚಿಕ್ಕ ಕೆಲಸವನ್ನು ಮಾಡಬೇಕು. ಏನೆಂದರೆ ಈ ಮನಿ ಪ್ಲಾಂಟ್ ಗಿಡಕ್ಕೆ ಕೆಂಪು ಬಣ್ಣದ ದಾರವನ್ನು ಕಟ್ಟಬೇಕು. ಗಿಡದ ಸುತ್ತಲೂ ಸೇರಿಸಿ ಈ ಕೆಂಪು ದಾರವನ್ನು ಕಟ್ಟಿ ನಂತರ 2 ಕಾಯಿನ್ ಅನ್ನು ನೀವು ಆ ಮನಿ ಪ್ಲಾಂಟ್ ಗಿಡದ ಮಣ್ಣಿನಲ್ಲಿ ಹಾಕಬೇಕು. ಇದು ನಿಮಗೆ ಸಂಪತ್ತನ್ನು ಹೆಚ್ಚಿಸಲು, ಹಣದ ಅನುಕೂಲಕ್ಕೆ ಸಹಾಯ ಮಾಡುತ್ತದೆ. ನಿಮಗೆ ಯಾವತ್ತಿಗೂ ಹಣದ ಸಮಸ್ಯೆ ಬರುವುದಿಲ್ಲ. ಸಂಪತ್ತು ಎನ್ನುವುದು ಎಲ್ಲವೂ ನಿಮ್ಮೊಂದಿಗೆ ಇರುತ್ತದೆ. ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.